ಆತ್ಮ ನಮಸ್ತೆ ಎಲ್ರಿಗೂ. ಸ್ವಲ್ಪ ಇನ್ನೂ ಜೋರಾಗಿ, ಯಾಕೆಂದರೆ ಊಟ ಮಾಡಿದ್ದೀರಿ. ಆತ್ಮ ನಮಸ್ತೆ. ಓಕೆ, ಊಟ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿದೆ. ಮತ್ತು ಈಗ ಆಧ್ಯಾತ್ಮದ ಹಸಿವಿಗೆ ನಾವು ಸ್ವಲ್ಪ ಅದಕ್ಕೆ ಉಣಬಡಿಸೋಣ. ಆಧ್ಯಾತ್ಮದ ಹಸಿವಿದ್ದದ್ರಿಂದಲೇ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ತುಮಕೂರಲ್ಲಿ ಸಾಕಷ್ಟು ಜನ ಇದ್ದಾರೆ, ತುಂಬ ಆಧ್ಯಾತ್ಮಿಕತೆಯಲ್ಲಿ ಇದ್ದವರು ಕೂಡ ಇದ್ದಾರೆ. ಆದರೆ ಇಲ್ಲಿ ಕೆಲವು ವ್ಯಕ್ತಿಗಳಿಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ. ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಮಾಡುವಂಥ ಕಾರ್ಯಕ್ರಮ ಅದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಇದು ಆಧ್ಯಾತ್ಮಿಕತೆಯ ಒಂದು ಅತ್ಯುನ್ನತ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿ ಬರುವಂಥ ಎಲ್ಲ ಟೀಚಿಂಗ್ಗಳು, ನಮಗೆ ಎಲ್ಲ ಮಾರ್ಗದರ್ಶನಗಳು ನಮಗೆ ಗೈಡೆನ್ಸ್ ಮೂಲಕ ಬರುತ್ತೆ. ಅದನ್ನು ನಾವು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇವೆ. ನಾವೆಲ್ಲರೂ ಇವತ್ತು ಊಟ ಮಾಡಿ ಖುಷಿಯಾಗಿದ್ದೀವಿ ಅಲ್ವಾ? ಏನು ಕೇಳ್ತಾ ಇಲ್ಲ, ಒಬ್ಬರು ಮಾತ್ರ ಹೇಳಿದರು. ಅವರು ತುಂಬ ಖುಷಿ ಅನ್ನಿಸಿತು, ಊಟ ಹೊಟ್ಟೆ ಫುಲ್ಲಾಗಿದೆ, ಹಾಗಾಗಿ ಮಾತು ಬರ್ತಾ ಇಲ್ಲ, ಅಷ್ಟು ಖುಷಿಯಾಗಿದೆ. ಅಂದರೆ ಹೇಳಲಿಕ್ಕೂ ಸಾಧ್ಯ ಆಗದಷ್ಟು ಖುಷಿಯಾಗಿದೆ ಅಲ್ವಾ? ಅಷ್ಟಿಲ್ವಾ ಅಂತ. ಸರಿ ಓಕೆ. ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ಖುಷಿ, ಅತ್ಯಂತ ಸಂತೋಷವನ್ನು ಅನುಭವಿಸಿದ ಕ್ಷಣ ನಿಮಗೆ ನೆನಪಿದೆಯಾ? ಎಷ್ಟು ಜನರಿಗೆ ನೆನಪಿದೆ? ನಾನು ಅತ್ಯಂತ ಸಂತೋಷವನ್ನು ಅನುಭವಿಸಿದ ಒಂದು ಕ್ಷಣ ನನಗೆ ನೆನಪಿದೆ. ಒಂದು 4 ಜನ ಕಾಣ್ತಾ ಇದೆ, 6, 7, 8. ಓಕೆ, ಅದನ್ನು ಏನು ಅಂತ ಕೇಳೋದಿಲ್ಲ. ಕೇಳಿದರೆ ಕೆಲವರಿಗೆ ಹೇಳಲಿಕ್ಕೂ ಸಮಸ್ಯೆ ಆಗ್ಬೋದು, ಕೇಳಲಿಕ್ಕೂ ಕೆಲವರಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಅದು ಬೇಡ. ಯಾರಾದರೂ ಒಬ್ಬರಿಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮೈಕ್ ಕೊಡಿ ಅವರಿಗೆ. ಹೇಳುವಂಥದ್ದಿದ್ದರೆ ಹೇಳಬಹುದು. ಓಕೆ, ಯಾರಾದರೂ ಒಬ್ಬರು ಹೇಳಿ. ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರಿಗೆ ಕೊಡಿ. ಎಲ್ರಿಗೂ ಆತ್ಮ ನಮಸ್ತೆ. ನನ್ನ ಹೆಸರು ರವಿ ಅಂತ. ನಂದು SLC ಕಂಪ್ಲೀಟ್ ಆದಮೇಲೆ 6 ಇಯರ್ಸ್ ಗ್ಯಾಪ್ ಆಗಿತ್ತು. ಆವಾಗ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗಿಬಿಟ್ಟು ಫಸ್ಟ್ ಅಟೆಂಪ್ಟಲ್ಲೇ 50% ಪಾಸ್ ಆಗಿತ್ತು. ಆವಾಗ ನನಗೆ ಫುಲ್ಲು ಖುಷಿಯಾಗಿತ್ತು. ಎಂದೂ ಖುಷಿ ಪಡದೇ ಇರೋ ದಿನ ಅಂದರೆ ಅವತ್ತಾಗಿತ್ತು ನನಗೆ. ಓಕೆ, ಅವರಿಗೆ ಫಸ್ಟ್ ಅಟೆಂಪ್ಟಲ್ಲೇ SLC ಅಲ್ಲ, ಡಿಗ್ರಿ ಅಲ್ವಾ? ಡಿಗ್ರಿ ಪಾಸ್ ಆಗಿದ್ದಲ್ವಾ? ಓಕೆ SLC ನಂತರ ಒಂದೇನೋ ಒಂದು ಸಾಧನೆ ಮಾಡಿದ್ದೆ ಊರಲ್ಲಿ. ಆವಾಗ ನಾನು ಮೂರನೇ ಸಂತೋಷ ನನಗೂ ತುಂಬ ಜೀವನದಲ್ಲಿ ಬದಲಾವಣೆ ತರೋದಕ್ಕೆ ಹಾಗೂ ಹುಡುಗರ ಜೊತೆಗೆ ಬೆರೆಯೋದಕ್ಕೆ ನನಗೆ ಭಾಳ ಅನುಕೂಲ ಆಯಿತು. ಆ ಸಂತೋಷದಿಂದ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಂತೋಷ ಆಗಿತ್ತು. ಅದರಲ್ಲಿ ನಾನು ಪಾಲ್ದಾರನಾಗಿದ್ದೆ. ಓಕೆ, ತುಂಬ ಇದೆ, ಸಂತೋಷದ ಪಟ್ಟಿ ಅವ್ರದ್ದು ತುಂಬ ಇದೆ. ಧಾರ್ಮಿಕ ವಿಚಾರದ ಬಗ್ಗೆ, ಧರ್ಮದ ಬಗ್ಗೆ ನಾನು ಒಂದು 39 ಹುಡುಗರನ್ನ ತಯಾರು ಮಾಡಿ ಅವ್ರಿಗೆ ನಾನು ಒಂದು ತರಬೇತಿಯನ್ನು ಕೊಟ್ಟಿದ್ದೆ ಸರ್. ಓಕೆ, ವೆರಿ ಗುಡ್. ಹೀಗೆ ಅವ್ರು ಹೇಳಿದರು, ಹೌದು ಊಟ ತುಂಬ ಖುಷಿಯಾಯಿತು. ಅಂದರೆ ಇನ್ನು ಈಗ ಊಟ ನೀವು ಪೂರ್ತಿ ಕುತ್ತಿಗೆವರೆಗೆ ಊಟ ಮಾಡಿದ ಮೇಲೆ ನಿಮಗೆ ಇಷ್ಟವಾದ ಒಂದು ವಸ್ತುವನ್ನು ನಾನು ನಿಮಗೆ ಕೊಟ್ಟರೆ ನಿಮಗೆ ಇದನ್ನು ತಿನ್ನಲಿಕ್ಕಾಗತ್ತಾ, ತುಂಬ ಖುಷಿಯಾಗತ್ತಾ ಅಂತ ಕೇಳಿದೆ. ಆಗ ಅವರು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು, ಆದರೆ ನನಗೆ ತುಂಬ ಖುಷಿ ಇರುವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು, ಆದರೆ ತಿನ್ನಲಿಕ್ಕೆ ಮನಸ್ಸಾಗಲ್ಲ ಅಂತ ಹೇಳಿದರು. ಅಂದರೆ ಯಾವುದು ಅತಿಯಾದರೆ ನಮಗೆ ಖುಷಿ ಕೊಡುವಂತಹ ಸಂಗತಿ ಕೂಡ ಅದು ಖುಷಿ ಅನಿಸೋದಿಲ್ಲ. ನಾವೆಲ್ಲರೂ ಆಧ್ಯಾತ್ಮಿಕತೆಯಲ್ಲಿ ಖುಷಿಯನ್ನು ಹುಡುಕಿಕೊಂಡು ಬಂದಿದ್ದೇವೆ. ಆವಾಗ ಮೊದಲನೇ ಸೆಷನ್ನಲ್ಲಿ ನಮಗೆ ಶಾಂತಿಯ ಬಗ್ಗೆ, ಪೀಸ್ ಆಫ್ ಮೈಂಡ್ ಹೇಗೆ ನಾವು ಪಡ್ಕೊಳ್ಬೋದು ಅಂತ ನಮಗೆ ಅನುಭವ ಕೊಟ್ಟರು. ಮಾಸ್ಟ್ರು ಗಾಳಿಯನ್ನು ಹೇಗೆ ಅನುಭವಿಸ್ಬೋದು ಅಂತ ಹೇಳಿದರು. ಈ ಸಂತೋಷ ಕೂಡ ಹಾಗೆ, ಅದು ಯಾವುದೇ ಒಂದು
ಊಹೆಗೆ ಮೆಲುಕದ್ದು ಹೇಗೆ ಗಾಳಿಯನ್ನು ನೀವು ಅನುಭವಿಸಬಲ್ಲಿರಿ, ಅದೇ ರೀತಿ ಸಂತೋಷ ಕೂಡ. ಸಂತೋಷ ಕೂಡ ಅದು ನಿಮಗೆ ಕಣ್ಣಿಗೆ ಕಾಣದಂಥ ಒಂದು ಸಂಗತಿ. ನಾವು ಮಕ್ಕಳನ್ನು ನೋಡ್ಬೋದು. ಸಣ್ಣ ಮಗುವಿಗೆ ಯಾವುದು ಖುಷಿ ಕೊಡ್ಬೋದು? ತಾಯಿಯ ಹಾಲು ಖುಷಿ ಕೊಡ್ಬೋದು, ಆರಾಮವಾಗಿ ಮಲಗುವುದು ಖುಷಿ ಕೊಡ್ಬೋದು, ಅಮ್ಮನ ಬೆಚ್ಚಗೆಯ ಅಪ್ಪುಗೆ ಆ ಸಣ್ಣ ಮಗುವಿಗೆ ಖುಷಿ ಕೊಡ್ಬೋದು. ಅದೇ ರೀತಿ ಮಗು ದೊಡ್ಡದಾದ ಹಾಗೆ ಯಾವುದು ಖುಷಿ ಕೊಡ್ಬೋದು? ತೆವಳುವುದು ಖುಷಿ ಕೊಡ್ಬೋದು, ನೋಡಿದ್ದಕ್ಕೂ ಚಂದ, ಮಗುವಿಗೂ ಖುಷಿ. ಒಂದು ಕುರ್ಚಿಗೆ ಕೈ ಕೊಟ್ಟು ನಿಲ್ಲುವಂಥದ್ದು, ಅದನ್ನು ನೋಡಲಿಕ್ಕೂ ಖುಷಿ, ಮಗುವಿಗೆ ತುಂಬ ಸಂತೋಷ. ಎಲ್ಲರೂ ಚಪ್ಪಾಳೆ ತರ್ತಾರೆ, ಮಗು ನಿಂತಿತು, ಖುಷಿಯೋ ಖುಷಿ. ಹಾಗೆ ಮಗು ಬೆಳೆದ ಹಾಗೆ ಆ ಖುಷಿಯ ಒಂದು ಸಂತೋಷದ ಒಂದು ಬದಲಾಗತ್ತೆ. ಇದು ಅದಕ್ಕೆ ಸಂತೋಷ ಕೊಡುತ್ತೆ ಎನ್ನುವಂಥದ್ದು ಬದಲಾಗುತ್ತೆ. ಈಗ ಹೇಗೆ ಒಂದು ಮೊಬೈಲ್ನ ಚಟ ನಾವು ಮಕ್ಕಳಿಗೆ ಹಿಡಿಸಿದ್ದೀವಿ, ನಾವು ಗಮನಿಸ್ಬೋದು. ಮಕ್ಕಳು ಮೊಬೈಲನ್ನು ಹಿಡ್ಕೊಳ್ತಾರೆ, ಮೊಬೈಲಲ್ಲಿ ಆಟ ಆಡ್ತಾರೆ, ಮೊಬೈಲನ್ನು ನೋಡ್ತಾರೆ. ಆದರೆ ಅದನ್ನು ನಿರಂತರ ಬದಲಾಯಿಸ್ತಾ ಇರ್ತಾರೆ. ಟಿ ವಿ ನೋಡ್ಬೋದು, ಟಿ ವಿ ಮಕ್ಕಳ ಕೈಯಲ್ಲಿ ಟಿ ವಿ ರಿಮೋಟ್ ಕೊಟ್ಟರೆ ಚಾನಲ್ಗಳು ನೂರಾರು ಚಾನಲ್ ಇದ್ದರೆ ಅದನ್ನು 100 ಚಾನಲ್ ಕೂಡ ಅವರು ನೋಡಿ ಆಗಿರ್ಬೋದು. ಯಾಕೆಂದರೆ ಮಕ್ಕಳಿಗೆ ಆ ಖುಷಿಯನ್ನು ಯಾವ ರೀತಿ ಅದನ್ನು ಇದು ಮಾಡೋದು ಅಂದರೆ ಯಾವುದರಲ್ಲಿ ಖುಷಿ ಇದೆ, ಯಾವುದರಲ್ಲಿ ಖುಷಿ ಇದೆ ಅಂತ ಹುಡುಕುವ ಒಂದು ಅಭ್ಯಾಸ ಮಕ್ಕಳಿಗೆ ಬರುತ್ತೆ. ಮಕ್ಕಳು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವರಿಗೆ ತೃಪ್ತಿ ಇರುವುದಿಲ್ಲ. ಹಾಗಾಗಿ ಮಕ್ಕಳು ಖುಷಿಯನ್ನು ಹುಡುಕಲಿಕ್ಕೆ ಹೊಡ್ತಾರೆ. ಮಕ್ಕಳು ದೊಡ್ಡದಾದ ತಕ್ಷಣ ಅವರ ಖುಷಿಯ ಒಂದು ಪ್ಯಾರಾಮೀಟರ್ ಏನು ಹೇಳ್ತೇವೆ ನಾವು, ಅದು ಬದಲಾಗುತ್ತಾ ಹೋಗ್ತದೆ. ದೊಡ್ಡದಾದಾಗ ಆ ಮಕ್ಕಳತನ ಹೊರಟು ಮತ್ತೆ ದೊಡ್ಡದಾದ ಹಾಗೆ ಅವ್ರ ಹತ್ರ ಕೇಳಿದರೆ ಅವರು ಖುಷಿಯನ್ನು ಬೇರೆಯೇ ರೀತಿಯಲ್ಲಿ ಹೇಳಬಹುದು. ಈಗ ಒಬ್ಬರು ಹಿರಿಯರು ಹೇಳಿದರು, ಅವರಿಗೆ ಗುರುಗಳ ಒಂದು ಸಾಮೀಪ್ಯ ಸಿಕ್ಕಿದಾಗ ಅಥವಾ ಗುರುವಿನ ದೀಕ್ಷೆ ಸಿಕ್ಕಿದಾಗ ಅವರಿಗೆ ತುಂಬ ಸಂತೋಷ ಆಯಿತು ಅಂತ. ಹಾಗೆ ನಾನು ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಕೇಳಿದೆ. ಅವರು ಎಲ್ಲ ಸಂಪತ್ತು ಅವರ ಹತ್ರ ಇದೆ, ಎಲ್ಲವೂ ಇದೆ, ಅವ್ರ ಹತ್ರ ಏನೂ ಇಲ್ಲ ಅಂತ ಇಲ್ಲ. ಅವರ ಹತ್ರ ಕೇಳಿದೆ, ನೀವು ಸಂತೋಷವಾಗಿದ್ದೀರಾ ಅಂತ. ಅದಕ್ಕೋಸ್ಕರ ಅವರು ಹೇಳಿದ್ದು, ಇಲ್ಲ, ನನಗೆ ನನ್ನ ಮನೆಯಲ್ಲಿ ಸಮಸ್ಯೆ ಇದೆ, ನನ್ನ ಹೆಂಡತಿ ನಾನು ಹೇಳಿದಾಗೆ ಕೇಳೋದಿಲ್ಲ, ಅಥವಾ ನನ್ನ ಫ್ಯಾಕ್ಟ್ರಿಯಲ್ಲಿ ಇಂಥ ಸಮಸ್ಯೆ ಇದೆ. ಹೀಗೆ ಸಮಸ್ಯೆಗಳ ಒಂದು ಲೀಸ್ಟನ್ನೇ ಅವರು ಕೊಟ್ಟುಬಿಟ್ಟು ಅವ್ರ ಹತ್ರ ಈ ಭೂಮಿಯಲ್ಲಿ ಏನೆಲ್ಲ ಅನುಭವಿಸಲಿಕ್ಕೆ ಇದೆಯೋ ಎಲ್ಲವೂ ಇದೆ, ಎಲ್ಲವನ್ನು ಅನುಭವಿಸಿ ಆಗಿದೆ, ಆದರೂ ಅವರು ಸಂತೋಷದಲ್ಲಿಲ್ಲ. ಹಾಗೆ ನನ್ನ ಫ್ರೆಂಡ್ ಒಬ್ಬರು, ಅವರು ಉದ್ಯೋಗ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕೇಳಿದೆ, ನೀವು ಸಂತೋಷವಾಗಿದ್ದೀರಾ, ನಿಮಗೆ ಬೇಕಾದಷ್ಟಿದೆ, ನೀವು ಕೂಡ ಬೇಕಾದಷ್ಟು ಸಂಬಳವನ್ನು ಪಡಿತೀರಿ, ನಿಮಗೆ ಸಂತೋಷ ಇದೆಯಾ ಅಂತ ಕೇಳಿದೆ. ಅವರು ಕೂಡ ಅದೇ ಮಾತು ಹೇಳಿದರು, ನನಗೆ ಆರೋಗ್ಯದ ಸಮಸ್ಯೆ ಇದೆ, ನಿತ್ಯ ಓಡಾಟದ ಸಮಸ್ಯೆ ಇದೆ, ಹೋಗಲಿಕ್ಕೆ ಬರಲಿಕ್ಕೆ ಆಗುವುದೇ, ಇನ್ನೂ ಮತ್ತಷ್ಟು ಪಟ್ಟಿಯನ್ನು ಕೊಟ್ಟರು ಅವರು. ಹೀಗೆ ಇನ್ನೊಬ್ಬರ ಹತ್ರ ಹೋದಾಗ ಅವರು ಅವರದ್ದೇ ಆದಂತಹ ಒಂದು ಸಮಸ್ಯೆಯನ್ನು ಹೇಳಿದರು. ಹಾಗಾದರೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ವ, ನಮಗೆ ಸಂತೋಷ ಎನ್ನುವುದಿಲ್ವಾ? ಸಂತೋಷ ಸಿಗೋದು ಹೇಗೆ? ಇತ್ತೀಚೆಗೆ ನಾನು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಎದುರುಗಡೆ ಒಬ್ಬರು ಮಲಗಿದರು. ನಾನು ರಾತ್ರಿಗೆ ಅಲ್ಲಿ ಹೋಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ರಾತ್ರಿ ಹೋದಾಗ ನಾನು ಬಂದದ್ದು ನೋಡಿ ಅವನು ಪಕ್ಕಕ್ಕೆ ಸರಿದ, ಪಕ್ಕಕ್ಕೆ ಸರಿದು ಅವನು ಎದ್ದು ಕೂತ್ಕೊಂಡ. ನಾನು ಕೇಳಿದೆ, ಏನಪ್ಪ ಇಲ್ಲಿ ಮಲಗಿದ್ದಿ ಅಂತ. ಇಲ್ಲ ದಣಿಯವರೇ, ಸ್ವಲ್ಪ ಸಮಸ್ಯೆ ಇತ್ತು, ಹಾಗೆ ಇಲ್ಲಿ ಬಂದು ಮಲಗಿದೆ ಅಂತ. ಹಾಗೆ ನೀನು ಸಂತೋಷವಾಗಿದ್ಯಾ ಅಂತ ನನಗೊಂದು ಕೇಳಬೇಕಂತ ಅನಿಸ್ತು. ನೀನು ಇಲ್ಲಿ ಈ ಇದರಲ್ಲಿ ಫುಟ್ಪಾತಲ್ಲಿ ಮಲಗಿ ನೀನು ಸಂತೋಷವಾಗಿದ್ಯಾ ಅಂತ ಕೇಳಿದೆ ನಾನು. ಆಗ ಅವನು, ನಾನು ಇಲ್ಲಿ ತುಂಬ ಸಂತೋಷವಾಗಿದ್ದೇನೆ ದಣಿ, ನನಗೇನು ತೊಂದರೆ ಇಲ್ಲ ದೇವರ ದೇಹದಲ್ಲಿ, ನನಗೆ ನಾಳೆದ್ದು ಅನ್ನ ಸಿಗತ್ತೆ, ನಾಳೆದ್ದು ಚಿಂತೆ ಇಲ್ಲ, ನಿನ್ನೆದ್ದನ್ನು ನಾನು ಮರೆತು ಬಿಟ್ಟಿದ್ದೇನೆ, ಹಾಗಾಗಿ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳಿದರು. ಹಾಗಾದರೆ ಸಂತೋಷ ಎನ್ನುವುದು ಅದು ಹೀಗೂ ಇರ್ಬೋದಾ? ಇಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕಾದದ್ದು,
ಆ ವ್ಯಕ್ತಿ, ಆ ಫುಟ್ಪಾತಲ್ಲಿ ಮಲಗಿರುವಂಥ ವ್ಯಕ್ತಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ತ್ಯಜಿಸಿ ಬಂದಿರ್ಬೋದು, ಹಾಗಾಗಿ ಅವನು ಸಂತೋಷವಾಗಿರಲಬಹುದು. ಆದರೆ ಅದು ಸರಿಯಾ? ಅವನು ಜವಾಬ್ದಾರಿಯನ್ನು ಬಿಟ್ಟು, ಅವನಿಗೆ ಕೊಟ್ಟಂಥ ಜವಾಬ್ದಾರಿ ಎಲ್ಲವನ್ನು ಬಿಟ್ಟು ಅವನು ಬಂದು ಫುಟ್ಪಾತಲ್ಲಿ ಮಲಗಿದ್ದಾನೆ ತನ್ನ ಜವಾಬ್ದಾರಿಯನ್ನು ಬಿಟ್ಟು, ಅದು ಸರಿಯಾ? ಈ ರೀತಿ ಕೂಡ ಆಲೋಚನೆ ಮಾಡ್ಬೋದು. ಸಂತೋಷ, ಹೌದು, ಅವನು ಸಂತೋಷದಲ್ಲಿದ್ದಾನೆ, ಜವಾಬ್ದಾರಿಗಳಿಲ್ಲ, ಹಾಗಾಗಿ ಸಂತೋಷವಾಗಿದ್ದಾನೆ. ಹಾಗಾದರೆ ಸಂತೋಷವೆಂಬುದು ಎಲ್ಲಿ? ಸಂತೋಷವನ್ನು ಹುಡುಕಾಟ ಮಾಡುವಂಥ ಒಂದು ಎಲ್ಲಿ ಹೋದರೆ ನಮಗೆ ಸಂತೋಷ ಸಿಗ್ಬೋದು? ನಾನೊಬ್ಬರ ಪ್ರಕೃತಿಯನ್ನು ಅನುಭವಿಸುವಂಥ ವ್ಯಕ್ತಿಯ ಕಡೆಗೆ ಹೋದೆ. ಅವನಾದರೂ ಖುಷಿಯಲ್ಲಿರ್ಬೋದೇನೋ ನೋಡುವ ಅಂತ. ಅವನ ಹತ್ರ ಕೇಳಿದೆ, ನೀನು ಖುಷಿಯಲ್ಲಿದ್ದೀಯಾ ಅಂತ. ಅವನು ನೂರಾರು ಸಮಸ್ಯೆ ಹೇಳಿದ, ಪ್ರಕೃತಿ ಮಧ್ಯೆಯಲ್ಲಿರುವಂಥ ಸಮಸ್ಯೆ ಹೇಳಿದ, ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ, ಇದನ್ನೆಲ್ಲ ನೋಡಿ ನನಗೆ ದುಃಖ ಆಗ್ತಾ ಇದೆ, ಮನುಷ್ಯ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ. ಇನ್ನು ನೂರಾರು ಸಮಸ್ಯೆಗಳನ್ನು ಹೇಳ್ತಾ ಹೋದ. ಈ ಗಿಡಗಳನ್ನು ಕಡಿತಾ ಇದ್ದಾರೆ, ಮರಗಳನ್ನು ಕಡಿತಾ ಇದ್ದಾರೆ, ಅದನ್ನು ನಿಲ್ಲಿಸುವವರು ಯಾರು, ಇದೆಲ್ಲ ಹೀಗೆ ಆದರೆ ಏನಾಗುತ್ತೆ, ಹೀಗೆ ನಿರಂತರವಾಗಿ ದೂರುಗಳನ್ನು ಹೇಳ್ತಾ 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 ಹೋಗುವಾಗ ಅವನು ಕೂಡ ಸಂತೋಷದಲ್ಲಿಲ್ಲ. ಪ್ರಕೃತಿಯ ಮಡಿಲಲ್ಲಿ ಇರುವಂಥ ವ್ಯಕ್ತಿ ಕೂಡ ಸಂತೋಷದಲ್ಲಿ ಇಲ್ಲ. ಹಾಗಾಗಿ ಸಂತೋಷ ಎಲ್ಲಿರ್ಬೋದು? ಸಂತೋಷವನ್ನು ಹೇಗೆ ನಾವು ಪಡಿಬೋದು? ಈಗ ಒಬ್ಬ ವ್ಯಕ್ತಿ ಪೂರ್ತಿ ಸಂತೋಷವಾಗಿದ್ದಾನೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮಲ್ಲಿ ಯಾರಾದರೂ ನಾನು ಸಂತೋಷವಾಗಿದ್ದೀನಿ ಅಂತ ಯಾರಾದರೂ ಹೇಳ್ಬೋದಾ? ಒಬ್ಬರು ನಾನು ಜೀವನದಲ್ಲಿ ಸಂಪೂರ್ಣ ಸಂತೋಷಿಯಾಗಿದ್ದೇನೆ ಅಂತ ನಿಮಗೆ ಅನಿಸಿದ್ರೂ ಸಹ, ಯಾರಿಗಾದರೂ ಒಬ್ಬರು ಇಲ್ಲಿ ಇದ್ದರೂ ಸಹ ಅವನಿಗೆ ಒಂದು ಕಾಲಿಗೆ ಒಂದು ಸಣ್ಣ ಗಾಯ ಆಯ್ತಪ್ಪ, ಅಥವಾ ಕಾಲಿಗೆ ಏನಾದರೂ ಒಂದು ತೊಂದರೆ ಆಯಿತು. ಆ ಸಂದರ್ಭದಲ್ಲಿ ಅವನು ಯಾವ ರೀತಿ ಹೇಳ್ತಾನೆ, ನಾನು ಸಂಪೂರ್ಣ ಸಂತೋಷವಾಗಿದ್ದೇನೆ, ಆದರೆ ನನ್ನ ಕಾಲೊಂದು ವಿಪರೀತ ನೋವಾಗ್ತಾ ಇದೆ, ಕಾಲು ನನ್ನ ಇಡೀ ಸಂತೋಷವನ್ನೇ ಹಾಳು ಮಾಡಿತ್ತು ಅಂತ. ಈ ಕಾಲಿನ ನೋವು ನಾನು ಜೀವನ ಪೂರ್ತಿ ಅನುಭವಿಸಿದ ಒಂದು ಕಷ್ಟಪಟ್ಟು ಪಡೆದಂಥ ಸಂತೋಷದ ಕ್ಷಣವನ್ನು ಈ ಕಾಲು ಹಾಳು ಮಾಡಿತು. ಅಂದರೆ ಆ ಕಾಲು ನೋವು ಇವನ ದುಃಖಕ್ಕೆ ಕಾರಣ ಆಯಿತು. ಹಾಗಾದರೆ ಸಂತೋಷ ಎಲ್ಲಿದೆ? ಸಂತೋಷ ಪ್ರತಿಯೊಂದು ಹಂತದಲ್ಲೂ ಬದಲಾಗ್ತಾ ಹೋಗ್ತದೆ. ಇವತ್ತು ನಾನು ಸಂತೋಷವಾಗಿದ್ದೇನೆ, ನಾಳೆ ನಾನು ಸಂತೋಷವಾಗಿರ್ಬೋದಾ? ಇಲ್ಲ, ಏನಾದರೂ ತೊಂದರೆ ಬರ್ಬೋದು ನನಗೆ. ಹಾಗಾದರೆ ಸಂತೋಷದ ಹುಡುಕಾಟ ಎಲ್ಲಿ ಅಂತ ಆಲೋಚನೆ ಮಾಡುವಾಗ ನಾವು ಕಂಡುಕೊಂಡದ್ದು ಈ ಆಧ್ಯಾತ್ಮಿಕತೆಯ ಮೂಲಕ ನಾವು ಸಂತೋಷವನ್ನು ಪಡೆಯಬಹುದು. ನಾವು ನಿತ್ಯ ಏನು ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಆ ಸಾಧನೆಗಳ ಮೂಲಕ ನಾವು ಸಂತೋಷದ ಕಡೆ ಹೋಗ್ಬೋದು. ನಮ್ಮ ಹತ್ರ ಏನಿದೆ, ನಾವು ಪಡೆದುಕೊಂಡು ಬಂದದ್ದು ಏನು? ನಾವು ಬರುವಾಗ ಏನನ್ನು ಪಡೆದುಕೊಂಡು ಬಂದಿಲ್ಲ. ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಾವೇನಾದರೂ ಕೊಂಡೋಗ್ತೇವ? ನಾವು ಏನನ್ನು ಕೊಂಡೋಗುವುದಿಲ್ಲ, ನಾವು ಏನನ್ನು ಪಡ್ಕೊಂಡು ಬಂದಿಲ್ಲ. ಆದ್ದರಿಂದ ನಾವು ಕಳೆಯುವುದಾದರೂ ಏನನ್ನು, ನಾವು ಕಳ್ಕೊಳ್ಳೋದಾದರೂ ಏನನ್ನು? ಇದನ್ನು ಈ ಭಗವದ್ಗೀತೆಯಲ್ಲಿ ಕೇಳಿರ್ಬೋದು ಈ ಮಾತನ್ನು. ನಾವು ಏನನ್ನು ಕಳ್ಕೊಳ್ತೇವೆ? ನಾವು ಏನು ಕಳ್ಕೊಳ್ಳೋದಿಲ್ಲ. ಹಾಗಾದರೆ ನಾವು ಚಿಂತೆ ಯಾಕೆ ಮಾಡೋದು? ಚಿಂತೆ ಮಾಡುವ ಅಗತ್ಯ ಇಲ್ಲ. ಆಧ್ಯಾತ್ಮಿಕತೆ ಒಂದೇ ದಾರಿ, ಆಧ್ಯಾತ್ಮಿಕತೆ ಒಂದೇ ಹೇಳಿಕೊಡುವಂಥದ್ದು. ಯಾವುದಕ್ಕೂ ಚಿಂತೆ ಮಾಡಬೇಡಿ. ನಿಮಗೆ ತೊಂದರೆ ಕೊಟ್ಟಂತಹ ದೇವರಿಗೆ ಅದನ್ನು ಪರಿಹರಿಸುವಂತಹ ಶಕ್ತಿ ಕೂಡ ಇದೆ. ಪರಿಹಾರ ಆಗದಿದ್ದರೆ ಬಿಟ್ಟುಬಿಡಿ. ಸಮಚಿತ್ತದಿಂದ ನಾವು ಯೋಚನೆ ಮಾಡಿದಾಗ, ಅಂದರೆ ನಮ್ಮ ಯೋಚನೆಗಳು ಅದು ಆ ಸಂತೋಷದ ಕಡೆಗೆ ಹೋಗಲಿಕ್ಕೆ ಪೂರಕವಾಗಿದ್ದಾಗ ನಾವು ನಿತ್ಯ ಸಂತೋಷಿಯಾಗಿ ಇರಬಹುದು. ನಿತ್ಯ ಸಂತೋಷಿಯಾಗಿರಲಿಕ್ಕೆ ಅನೇಕ ಮಾರ್ಗಗಳು ಇದ್ದರೂ ಕೂಡ ಆಧ್ಯಾತ್ಮ ಒಂದೇ ಮಾರ್ಗ. ಆಧ್ಯಾತ್ಮದ ಮೂಲಕ ನಾವು ಸಂತೋಷಿಯಾಗಿರಲಿಕ್ಕೆ ಸಾಧ್ಯ. ಈ ಸಂತೋಷವನ್ನು ಪಡೆಯಲಿಕ್ಕೆ ನಮ್ಮನ್ನು ನಾವು ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡು ಹೋಗಬೇಕು. ಈ ಸ್ಪಿರಿಚುವಾಲಿಟಿ ಆ್ಯಂಡ್ ಡ್ಯೂ ಅದು ಒಂದು ಸಾಧನ. ನಿಮ್ಮನ್ನು ಇಲ್ಲಿವರೆಗೆ ಆ ಆಧ್ಯಾತ್ಮಿಕತೆ ಕರ್ಕೊಂಡು ಬಂದಿದೆ. ನೀವು ಜೀವನದ ಪ್ರತಿ ಹಂತದಲ್ಲೂ ಆಧ್ಯಾತ್ಮಿಕತೆಯನ್ನು ಅನುಭವಿಸಿದರೂ ಸಹ ಈಗ ಒಂದು ಹೆಜ್ಜೆ ಮೇಲೇರುವಂಥ ಕ್ಷಣ,
ಆ ಕ್ಷಣವನ್ನು ನೀವು ಬಿಟ್ಟುಕೊಡದೆ ಆಧ್ಯಾತ್ಮಿಕತೆ ಒಂದು ಹೆಜ್ಜೆ ಅಂತ ತಿಳಿದುಕೊಂಡು ಆಧ್ಯಾತ್ಮಿಕತೆ ಕಡೆಗೆ ಮುಂದೆ ಹೋಗಬೇಕು. ಆಗ ತಾನೇ ಇನ್ನು ಮುಂದಿನ ಜೀವನ ನಿಮ್ಮದು. ಹೇಗೆ ನಾವೆಲ್ಲರೂ ಇಲ್ಲಿ ಹೀಲರ್ಗಳಿದ್ದೀವಿ, ಅವರೆಲ್ಲರೂ ಯಾವ ಸಂತೋಷವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅದೇ ರೀತಿಯ ಸಂತೋಷವನ್ನು ನಿಮಗೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ನಾನೊಂದು ನಮ್ಮ ಹೀಲರ್ ಹತ್ರ ಕೇಳಿದೆ, ನಿಮಗೆ ತುಂಬ ಸಂತೋಷ ಆದಂಥ ವಿಷಯ ಯಾವುದು ಅಂತ ಹೇಳುವಾಗ ಆ ಹೀಲರ್ ಹೇಳಿರೋದು, ನನಗೆ ಯಾವ ಒಬ್ಬ ನಾವು ಅವರಿಗೆ ವ್ಯಕ್ತಿ ಅಂತ ಹೇಳ್ತೇವೆ, ಆ ವ್ಯಕ್ತಿ ನಮ್ಮನ್ನು ಕೇಳಿಕೊಂಡು ಬಂದಾಗ ನಾವು ಅವರ ಸಮಸ್ಯೆಯನ್ನು ಪರಿಹರಿಸ್ತೇವೆ. ಆ ಸಮಸ್ಯೆ ಪರಿಹಾರ ಆದಾಗ ಅವನು ಪಡುವ ಸಂತೋಷವನ್ನು ಕಂಡು ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಕೊಡುವಂಥದ್ದು ಅನ್ಕಂಡೀಷನಲ್ ಸರ್ವಿಸ್. ನಾವು ಯಾವುದೇ ರೀತಿಯ ದುಡ್ಡು ತಗೊಳ್ಳೋದಿಲ್ಲ. ನಮಗೆ ಅವನು ಇಲ್ಲ, ನನಗೆ ತುಂಬ ಖುಷಿ ಆಯ್ತಣ್ಣ, ನನ್ನದೆಲ್ಲ ಗುಣ ಆಯಿತು ಅಂತ ಹೇಳುವಾಗ ಆಗುವಂಥ ಸಂತೋಷ ಇದೆಯಲ್ಲ, ಆ ಸಂತೋಷವನ್ನು ಅರಸಿಕೊಂಡು ನಾವು ಬಂದಿರುವಂಥದ್ದು. ಹೀಗೆ ಆ ಸಂತೋಷವನ್ನು ಬಂದಂಥ ನಮಗೆ, ನಿಮಗೆಲ್ಲರಿಗೂ ಈಗ ಒಂದು ಮಂತ್ರ ನಿಮ್ಮ ಮುಂದೆ ಇದೆ, ಅದನ್ನು ನಾನು ಹೇಳಿಕೊಡ್ತೇನೆ. ಅದನ್ನು ನಾವು ಹೇಳೋಣ. ಅದರ ನಂತರ ನಮಗೆ ಬಂದಂಥ ಡಿವೈನ್ ಟೀಚಿಂಗಿನ ಒಂದು ಭಾಗವನ್ನು ಓದ್ತೇನೆ. ಅದನ್ನು ಎಲ್ಲವನ್ನು ನೀವು ಕೇಳ್ಕೊಳ್ಬೋದು ಮತ್ತು ಪುನರುಚ್ಚಾರ ಮಾಡಬಹುದು. ಮೊದಲಿಗೆ ನಾನು ಶಮ್ಮಿ ಮೇಡಮ್ಗೆ ಧನ್ಯವಾದ ಹೇಳ್ತೇನೆ. ಈ ಮಂತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಮಂತ್ರ ಟು ಬ್ರಿಂಗ್ ಆ್ಯಂಡ್ ಫೀಲ್ ದ ಕೈಂಡ್ನೆಸ್ ಆ್ಯಂಡ್ ಜಾಯ್ಫುಲ್ನೆಸ್ ಅಂತ ಮಂತ್ರದ ಹೆಸರು. ನಾವೆಲ್ಲರೂ ನೇರ ಕೂತ್ಕೊಳ್ಳೋಣ. ಬೆನ್ನು ನೇರ ಇರಲಿ, ಕೈಗಳು ಅಂಗೈಗಳು ಮೇಲ್ಮುಖವಾಗಿರಲಿ. ಈಗಾಗಲೇ ಹೇಳಿದ್ದಾರೆ ನಾವು ಯಾವ ರೀತಿ ಕೂತ್ಕೊಳ್ಬೇಕು ಅಂತ. ಹೇಳಿದ ಮಂತ್ರವನ್ನು ನೀವು ಅನುಭವಿಸಿಕೊಂಡು ಅದನ್ನು ಪುನರುಚ್ಚರಿಸಬೇಕು. ಇದನ್ನು ಕೇವಲ ಒಂದು ಬಾರಿ ನಾವು ಹೇಳೋಣ, ಆದರೆ ಹೇಳುವಾಗ ಅದನ್ನು ಸರಿಯಾಗಿ ಅನುಭವಿಸೋಣ. ಡಿಯರ್ ಸೋಲ್ ಆಫ್ ಆಲ್ ಹೈಯರ್ ಲೆವೆಲ್, ಐ ಲವ್ ಯು. ಯು ಹ್ಯಾವ್ ದ ಪವರ್ ಟು ಹೆಲ್ಪ್ ಮೀ feel all the kindness and joyfulness within me. I want to feel kind. I want to feel joy. I want to be in path of kindness. I want to be in the path of feeling joyful. Help me and guide me to be kind to all around me. Help me and guide me to be kind from within and around me. Help me and guide me to spread kindness all around me. Help me and guide me to help people to give meaning to joyfulness. Help me and guide me to be in the path of feeling joyful. Help me and guide me to spread joyfulness. I have a right to be kind and be joyful. Help me towards this right. Guide me towards this right. Thank you. Thank you. Love you. Love you. Love you. Honor you.
honor you, countless bow down, countless bow down, countless bow down. Let kindness and joyfulness be a part of me in this life and all lives to come. ಕಣ್ಣನ್ನು ಹಾಗೆ ಮುಚ್ಚಿ ನೀವು ಪಡೆದಂಥ ಸಂತೋಷದ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳಿ. ನಿಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಮನಸ್ಸಿನಲ್ಲಿ ನಾನು ಹೇಳಿದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ. ಇಫ್ ಯು ಆರ್ ದ ಹ್ಯಾಪಿಯೆಸ್ಟ್ ಪರ್ಸನ್, ವಾಟ್ ವಿಲ್ ಮೇಕ್ ಯು ಮೋರ್ ಹ್ಯಾಪಿ? If you are not a happiest one, what will make you happy? I am always happy. I don't need anything to be happy. 3 ಪ್ರಶ್ನೆಗಳನ್ನು ಹೇಳಿದೆ, ಮತ್ತೊಮ್ಮೆ ಉಚ್ಚರಿಸ್ತೇನೆ. If you are happiest person, what makes you happy? ಎರಡನೇ ಪ್ರಶ್ನೆ, if you are not a happiest one, what will make you happy? ಮೂರನೇ ಪ್ರಶ್ನೆ, I am always happy. I don't need anything to be happy. 3 ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲೇ ಉತ್ತರವನ್ನು ಕಂಡುಕೊಳ್ಳಿ. ಕನ್ನಡದಲ್ಲಿ ಬೇಕಾದರೆ ಹೇಳ್ತೇನೆ, ನೀವು ಸಂತೋಷವಾಗಿದ್ದರೆ ಇನ್ನೂ ಹೆಚ್ಚು ಸಂತೋಷಗೊಳ್ಳಲು ನೀವೇನು ಮಾಡುತ್ತೀರಿ? ನಿಮಗೆ ಏನು ಬೇಕಾಗಿದೆ? ನೀವು ಸಂತೋಷವಾಗಿ ಇರದೇ ಇದ್ದರೆ ಸಂತೋಷವಾಗಿರಲು ಏನು ಮಾಡಬೇಕಾಗಿದೆ? ಕೊನೆಯದು, ನೀವು ಸದಾಕಾಲ ಸಂತೋಷಿಯಾಗಿಯೇ ಇದ್ದೀರಿ, ಇನ್ನು ಸಂತೋಷಿಯಾಗಿರಲು ನನಗೇನು ಬೇಕಾಗಿಲ್ಲ. ಈ 3 ಪ್ರಶ್ನೆಯನ್ನು ನಿಮ್ಮ ಮನದಲ್ಲೇ ಮಂಥನವನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ. ಕೈಗಳನ್ನು ಉಜ್ಜಿ ಆ ಶಾಖವನ್ನು ಕಣ್ಣಿಗೆ ಕೊಡಿ. ಈಗಾಗಲೇ ನಿಮಗೆ ಬೇಕಾಗಿರುವಂಥ ಸಂತೋಷದ, ನಾನು ಯಾವ ರೀತಿ ಸಂತೋಷದಲ್ಲಿ ಇರಬೇಕೆನ್ನುವಂಥ ಪ್ರಶ್ನೆಗೆ ಉತ್ತರ ನಿಮ್ಮ ಮನಸ್ಸಿಗೆ ಸಿಕ್ಕಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಮಗೆ ಡಿವೈನ್ ಟೀಚಿಂಗ್ಸ್ ಬಂದಿರುವುದನ್ನು ಇದನ್ನು ಓದಿ ಹೇಳಬೇಕು ಅಂತ ನಮಗೆ ಬಂದಿದೆ. ಅದನ್ನು ಒಂದು ಪ್ಯಾರಾಗ್ರಾಫ್ ಓದಿ ಹೇಳ್ತೇನೆ. ಟು ಬಿ ಹ್ಯಾಪಿ ಈಸ್ ಡಿಪೆಂಡೆಂಟ್ ಆನ್ ಯೋರ್ ಗುಡ್ ಕರ್ಮ. ಇಫ್ ಯು ಡೂ ಗುಡ್ for every beings of life, the return is the happiest moment. So do more good things and be always happy, and happiest one which you deserve. Be good, do good, think good, and be the happiest one. So ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ಈ ನಿಮ್ಮ ಪ್ರಶ್ನೆಗೆ ಉತ್ತರ ಈ ವಾಕ್ಯದಲ್ಲಿ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಅವಕಾಶ ಮಾಡಿಕೊಟ್ಟಂತಹ
ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು.